ಜಪಾನ್ ಜಗತ್ತಿನ ಮುಂದುವರೆದ ದೇಶಗಳಲ್ಲಿ ಒಂದು. ಆದರೆ ಜಪಾನ್ನಲ್ಲಿ ಉನ್ನತ ಶಿಕ್ಷಣದವರೆಗೂ ಮಕ್ಕಳಿಗೆ ಪರೀಕ್ಷೆಯೇ ಇರೋದಿಲ್ಲ ಅಂದ್ರೆ ನಂಬ್ತೀರಾ? ಹೌದು, ಜಪಾನ್ನಲ್ಲಿ ಮಕ್ಕಳಿಗೆ ನಮ್ಮಲ್ಲಿ ಇರುವ ತರ ಪರೀಕ್ಷೆಗಳೇ ಇಲ್ಲ. ಮಕ್ಕಳಿಗೆ ಅಂಕಗಳಿಗಿಂತಲೂ ಹೆಚ್ಚು ಮುಖ್ಯವಾದ ವಿಷಯಗಳನ್ನ ಕಲಿಸಬೇಕು ಅನ್ನೋದು ಜಪಾನ್ನ ಥಿಯರಿ. ಮೊದಲನೇದಾಗಿ ಸರಿಯಾದ ನಡವಳಿಕೆ ಮತ್ತು ಸ್ಥಾನಮಾನ ಅಥವಾ ಆದಾಯವನ್ನ ಪರಿಗಣಿಸದೆ ಎಲ್ಲರಿಗೂ ಗೌರವ ನೀಡೋದನ್ನ ಮಕ್ಕಳಿಗೆ ಕಲಿಸಲಾಗುತ್ತೆ. ಎರಡನೇದಾಗಿ ಮಕ್ಕಳು ಸ್ವಾವಲಂಬಿಗಳಾಗುವಂತೆ ಹಾಗೂ ತಂಡದ ಕೆಲಸದ ಮಹತ್ವವನ್ನ ಅರಿಯುವಂತೆ ಮಾಡಲಾಗುತ್ತೆ. ಉದಾಹರಣೆಗೆ ಜಪಾನಿನ ಶಾಲೆಗಳಲ್ಲಿ ತರಗತಿ ಕೊಠಡಿಗಳನ್ನ, ಶಾಲಾ ಆವರಣವನ್ನ ವಿದ್ಯಾರ್ಥಿಗಳೇ ಸ್ವಚ್ಛಗೊಳಿಸ್ತಾರೆ. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಹಂಚಿಕೊಂಡು ಕೆಲಸ ಮಾಡ್ತಾರೆ. ಮೂರನೇದಾಗಿ ಬಾಲ್ಯದಲ್ಲೇ ಶಿಸ್ತು ಮತ್ತು ಜವಾಬ್ದಾರಿಯ ಅರಿವು ಮಕ್ಕಳಲ್ಲಿ ಬೆಳೆಸಲಾಗುತ್ತೆ. ನಾಲ್ಕನೇದಾಗಿ ಇಲ್ಲಿ ಕಲಿಕೆ ಅಂಕಗಳಿಗಾಗಿ ಅಲ್ಲ, ಜ್ಞಾನಕ್ಕಾಗಿ ಎಂಬ ತತ್ವದ ಮೇಲೆ ಕೇಂದ್ರೀಕೃತವಾಗಿದೆ. ಐದನೇದಾಗಿ ವಿನಯ, ಕ್ರಮಬದ್ಧತೆ ಮತ್ತು ಸಮಯ ಪಾಲನೆಗೆ ವಿಶೇಷ ಮಹತ್ವ ನೀಡಲಾಗುತ್ತೆ. ಈ ಎಲ್ಲಾ ಕಾರಣಗಳಿಂದಾಗಿ ಜಪಾನಿನ ಮಕ್ಕಳ ಅಭಿವೃದ್ಧಿ ಮತ್ತು ಶಿಸ್ತು ಜಗತ್ತಿನಲ್ಲೇ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಜಪಾನ್ನ ಈ ಶಿಕ್ಷಣ ನೀತಿಯ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.